ಅದಕ್ಕೆ ಸ್ವಲ್ಪ ಮಂಡೆ ಖರ್ಚು ಮಾಡಬೇಕು ಅಂತ ಹೇಳೋದು. ನಮಗೆ ಗೊತ್ತಿರುವಂತಹ ಟಿಪ್ಸ್ ನಾವೇ ಫಾಲೋ ಮಾಡದಿದ್ದರೆ ಹೇಗೆ ಹೇಳಿ. ಬನ್ನಿ ಇವತ್ತು ಕೆಲವೊಂದು ಉಪಯುಕ್ತವಾಗಿರುವಂತಹ ಟಿಪ್ಸನ್ನು ನೋಡೋಣ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರೂಪ. ನಿಮ್ಮ ಮನೆಯಲ್ಲಿ ಹಳೆ ಪಿಲ್ಲೋ ಕವರ್ ಇದ್ದರೆ ಆ ಪಿಲ್ಲೋ ಕವರನ್ನು ಇನ್ನು ಮುಂದೆ ಬಿಸಾಡೋಕ್ಕೆ ಹೋಗಬೇಡಿ. ಈ ಟಿಪ್ಪನ್ನು ಫಾಲೋ ಮಾಡಿ. ಫ್ಯಾನ್ ಒರೆಸ್ಬೇಕಾದ್ರೆ ರೆಕ್ಕೆ ಒಳಗಿಂದ ಪಿಲ್ಲೋ ಕವರ್ ಹಾಕಿ, ಧೂಳು ಪೂರ್ತಿಯಾಗಿ ಪಿಲ್ಲೋ ಕವರ್ ಒಳಗೆ ಹೋಗುತ್ತೆ, ಧೂಳು ಕೆಳಗೆ ಬೀಳಲ್ಲ, ಫ್ಯಾನು ಕ್ಲೀನ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಬೆಡ್ ಕ್ಲೀನ್ ಆಗಿರುತ್ತೆ, ಬೆಡ್ ಮೇಲೆ ಧೂಳು ಬೀಳಲ್ಲ. ಈ ಟಿಪ್ಪನ್ನು ಎಲ್ಲರೂ ಫಾಲೋ ಮಾಡಿ. ಮನೆಯಲ್ಲಿರುವಂತಹ ಹಳೆ ಬಟ್ಟೆಗಳನ್ನು ಬಿಸಾಡದೆ ಈ ರೀತಿ ಉಪಯೋಗಗಳನ್ನು ಪಡ್ಕೊಳ್ಬಹುದು. ನೋಡಿ, ಒರೆಸೋ ಕೋಲನ್ನು ನೀವು ತಂದರೆ ಅದು ಹೆಚ್ಚು ದಿನ ಬಾಳಿಕೆ ಬರಲ್ಲ. ಈ ರೀತಿ ವೈಫೈ ಸ್ಟಿಕ್ಕನ್ನು ತಗೊಂಡು ಇದಕ್ಕೆ ಹಳೆ ಬರ್ಮಡ ಇದ್ದರೆ ಮಕ್ಕಳ ಬರ್ಮಡನ ಹಾಕಿ ನೀವು ಒರೆಸೋದ್ರಿಂದ ಇದು ತುಂಬ ದಿನ ಬಾಳಿಕೆ ಬರುತ್ತೆ. ಕೈ ನೋವು ಇದ್ದವರಿಗೆ ಇದು ತುಂಬ ಭಾರ ಅಂತಾನೂ ಅನಿಸಲ್ಲ. ಹಾಗೆ ಇದನ್ನು ಹಿಂಡೋಕ್ಕೂ ತುಂಬ ಅನುಕೂಲವಾಗಿರುತ್ತೆ. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ಈ ರೀತಿ ಡಿಸೈನ್ ಇರುವಂತಹ ಡೋರನ್ನು ಕ್ಲೀನ್ ಮಾಡಬೇಕಾದ್ರೆ ತುಂಬಾ ಕಷ್ಟದ ಕೆಲಸ ಅಂತ ಹೇಳಬಹುದು. ಮೊದಲಿಗೆ ಇದನ್ನು ಬಟ್ಟೆ ಒಗೆಯುವಂತಹ ಬ್ರಷಿಂದ ಈ ರೀತಿ ಧೂಳು ತೆಗಿಬೇಕು. ಚಿಕ್ಕ ಚಿಕ್ಕ ಡಿಸೈನ್ ಇದ್ದಲ್ಲಿ ಹಲ್ಲುಜ್ಜುವಂತಹ ಬ್ರಷಿಂದನೂ ಈ ರೀತಿ ಕ್ಲೀನ್ ಮಾಡಬಹುದು. ಈ ರೀತಿ ಕ್ಲೀನ್ ಮಾಡಿದ ನಂತರ ಒದ್ದೆ ಬಟ್ಟೆಯಿಂದ ಡೋರನ್ನು ಚೆನ್ನಾಗಿ ಒರೆಸಿದ್ರೆ ಡೋರ್ ನೋಡಿ ಪಳಪಳ ಅಂತ ಹೊಳೆಯುತ್ತಿದೆ. ಅದೇ ರೀತಿ ಇನ್ನೊಂದು ಕ್ಲೀನಿಂಗ್ ಟಿಪ್ಪನ್ನು ನೋಡೋಣ. ಸ್ವಿಚ್ ಬೋರ್ಡ್ ತುಂಬ ಗಲೀಜಾಗಿದ್ದರೆ ಬ್ರಷ್ ಮೇಲೆ ಪೇಸ್ಟ್ ಹಾಕಿ ಈ ರೀತಿ ಚೆನ್ನಾಗಿ ಉಜ್ಜಬೇಕು. ನಂತರ ಒಣಗಿರುವಂತಹ ಬಟ್ಟೆಯಲ್ಲಿ ಇದನ್ನು ಕ್ಲೀನಾಗಿ ಒರೆಸಬೇಕು. ಸ್ವಿಚ್ ಬೋರ್ಡನ್ನು ಕ್ಲೀನ್ ಮಾಡಬೇಕಾದ್ರೆ ಮೈನ್ ಸ್ವಿಚ್ಚನ್ನು ಆಫ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ. ನಾವು ಪ್ರತಿದಿನ ಮುಖ ನೋಡಿಕೊಳ್ಳುವಂತಹ ಕನ್ನಡಿ ಈ ರೀತಿ ಕಲೆಗಳಾಗಿದ್ದರೆ ಇದನ್ನು ಸ್ಯಾನಿಟೈಸರ್ ಲಿಕ್ವಿಡಿಂದ ಚೆನ್ನಾಗಿ ಈ ರೀತಿ ಉಜ್ಜಿ ನಂತರ ನ್ಯೂಸ್ ಪೇಪರಿಂದ ಒರೆಸಬೇಕು. ನ್ಯೂಸ್ ಪೇಪರಿಂದ ಒರೆಸಿದ ನಂತರ ಒಣಗಿರುವಂತಹ ಕಾಟನ್ ಬಟ್ಟೆಯಿಂದ ಒರೆಸಿದ್ರೆ ಕನ್ನಡಿ ಪಳಪಳ ಅಂತ ಹೊಳಿತದೆ. ಹಾಗೆ ನಮ್ಮ ಮುಖನೂ ಚೆಂದವಾಗಿ ಕಾಣುತ್ತದೆ. ಮನೆ ಕ್ಲೀನಾಗಿಲ್ಲ ಅಂದರೆ ಮನೆಯಲ್ಲಿ ಜಿರಳೆ ಇರುವೆ ಬರುತ್ತೆ. ಹಾಗೆ ರಾತ್ರಿ ಇರುವಂತಹ ಪಾತ್ರೆ ನಾವು ಬೆಳಿಗ್ಗೆ ತೊಳಿತೀವಿ, ಮಧ್ಯಾಹ್ನ ತೊಳಿತೀವಿ ಅಂತ ಹಾಗೆ ಇಟ್ಟರೆ ಮನೆಯಲ್ಲಿ ಜಿರಳೆಗಳು, ಇರುವೆಗಳು, ಕ್ರಿಮಿಕೀಟಗಳು ಜಾಸ್ತಿ ಆಗುತ್ತೆ. ಆವಾಗಿನ ಪಾತ್ರ ಆವಾಗಲೇ ತೊಳೆಯೋದು ತುಂಬಾ ಒಳ್ಳೆಯದು. ಅಂಗಳದಲ್ಲಿ ಗುಡಿಸುವಂತಹ ಕಡ್ಡಿ ಪರಕೆ ನೋಡಿ, ಗುಡಿಸ್ಬೇಕಾದ್ರೆ ಈ ರೀತಿ ಕೈಗೆ ಚುಚ್ಚುತ್ತೆ. ಈ ರೀತಿ ಚುಚ್ಚಬಾರ್ದು ಅಂತಿದ್ರೆ ಹಳೆ ಸಾಕ್ಸನ್ನು ಹಾಕಿ ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ನಾವು ಗುಡಿಸೋದ್ರಿಂದ ಕೈಗೆ ಚುಚ್ಚಲ್ಲ. ನಾನು ಹೇಳುವಂತಹ ಟಿಪ್ಸ್ ಎಲ್ಲ ತುಂಬ ಜನಕ್ಕೆ ಗೊತ್ತಿರಬಹುದು. ಗೊತ್ತಿಲ್ಲದೆ ಇದ್ದವರಿಗಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ನಿಮಗೆ ಹೊಸ ಟಿಪ್ಸ್ ಯಾವುದಾದ್ರೂ ಗೊತ್ತಿದ್ದರೆ ನನ್ನೊಂದಿಗೆ ಶೇರ್ ಮಾಡ್ಕೊಳ್ಳಿ. ಎಣ್ಣೆ ಡಬ್ಬಿ ಮುಟ್ಟಬೇಕಾದ್ರೆ ಕೈಗೆ ಎಣ್ಣೆ ಆಗಬಾರ್ದಂದ್ರೆ ಈ ಟಿಪ್ಪನ್ನು ಫಾಲೋ ಮಾಡಿ. ಹಳೆ ಲೆಗ್ಗಿನ್ಸ್ ಪ್ಯಾಂಟ್ ಇರುತ್ತೆ ನೋಡಿ, ಅದನ್ನು ಕಟ್ ಮಾಡಿ ಎಣ್ಣೆ ಡಬ್ಬಕ್ಕೆ ಹಾಕೋದ್ರಿಂದ ನಾವು ಎಣ್ಣೆ ಡಬ್ಬಿ ತೆಗೆದವಾಗ ಕೈಗೆ ಎಣ್ಣೆ ಆಗಲ್ಲ. ಅಕಸ್ಮಾತ್ ಕೈಗೆ ಬಿಸಿ ತಾಗಿದ್ರೆ ಈ 3 ಟಿಪ್ಪನ್ನು ನೀವು ಫಾಲೋ ಮಾಡಿ. ಮನೆಯಲ್ಲಿರುವಂತಹ ಮೊಸರನ್ನು ಹಚ್ಚಬಹುದು, ಹಾಗೆ ಜೇನುತುಪ್ಪ ಬೇಕಾದರೂ ಹಚ್ಚಬಹುದು, ಅಥವಾ ತಣ್ಣಗಿರುವಂತಹ ಹಿಟ್ಟನ್ನು ಬೇಕಾದರೂ ನೀವು ಇದಕ್ಕೆ ಹಚ್ಚಬಹುದು. ಈ ಹಿಟ್ಟು ಟಿಪ್ಪನ್ನು ನನಗೆ ಹೋಟೆಲಲ್ಲಿರುವವರೊಬ್ಬರು ಹೇಳಿರೋದು. ಒಮ್ಮೊಮ್ಮೆ ಮಿಕ್ಸಿ ಜಾರ್ ಅಡಿಯಲ್ಲಿ ತುಂಬ ಗಲೀಜಾಗಿರುತ್ತೆ. ಅದಕ್ಕೆ ನೀವು ಈ ಟಿಪ್ಪನ್ನು ಫಾಲೋ ಮಾಡಿ. ಇದಕ್ಕೆ ಸೋಡಾ ಹಾಕಿಬಿಟ್ಟು ನಂತರ ಹೈಡ್ರೋಜನ್ ಪೆರಾಕ್ಸೈಡನ್ನು ಹಾಕಿದ್ರೆ ಚೆನ್ನಾಗಿ ನೊರೆ ಬರುತ್ತೆ. ನಂತರ ಇದನ್ನು ಬ್ರಷಿಂದ ಕ್ಲೀನ್ ಮಾಡಿ. ಇದನ್ನು 5 ನಿಮಿಷದ ಹೊತ್ತು ಹಾಗೆ ಇಟ್ಟು ನಂತರ ಬ್ರಷಿಂದ ಕ್ಲೀನ್ ಮಾಡೋದ್ರಿಂದ ಚೆನ್ನಾಗಿ ಬಿಳಿ ಬಿಳಿಯಾಗಿ ಇದ್ದ ಗಲೀಜು ಪೂರ್ತಿಯಾಗಿ ಹೋಗುತ್ತೆ. ಬೆಳ್ಳುಳ್ಳಿ ಬೇಗ ಕೆಡದೆ ತುಂಬ ದಿನ ಬಾಳಿಕೆ ಬರಬೇಕಂದ್ರೆ ಬೆಳ್ಳುಳ್ಳಿ ತಂದ ತಕ್ಷಣ ಈ ರೀತಿ ಸುಡೋದ್ರಿಂದ ಬೆಳ್ಳುಳ್ಳಿ ತುಂಬ ದಿವಸ ಬಾಳಿಕೆ ಬರುತ್ತೆ. ತುಂಬ ಜನ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಫ್ರಿಜ್ಜಲ್ಲಿ ಇಡ್ತಾರೆ. ಫ್ರಿಜ್ಜಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಇಡಬಾರದು. ವೈಟ್ ಆಗಿರುವಂತಹ ಬಕೆಟು ಬೇಗನೆ ಗಲೀಜಾಗುತ್ತೆ.
ಅದು ಬಚ್ಚಲ ಮನೆಯಲ್ಲಿರುವಂತಹ ಬಕೆಟ್ ಅಂತೂ ನೀರಿನ ಕಲೆಗೆ ಈ ರೀತಿ ಬೇಗ ಗಲೀಜಾಗುತ್ತೆ. ಇದಕ್ಕೆ ಒಂದು ಸಿಂಪಲ್ ಟಿಪ್ ಅಂದರೆ ಕೈಗೆ ಗ್ಲೌಸನ್ನು ಹಾಕ್ಕೊಳ್ಳಿ. ನಂತರ ಹಾರ್ಪಿಕ್ ಆಗಿರಬಹುದು ಅಥವಾ ಟಾಯ್ಲೆಟ್ ಕ್ಲೀನರ್ ಲಿಕ್ವಿಡ್ ಆಗಿರಬಹುದು, ಇದನ್ನು ಈ ಬಕೆಟಿಗೆ ಹಚ್ಚಿ ಚೆನ್ನಾಗಿ ಉಜ್ಜೋದ್ರಿಂದ ಬಕೆಟ್ ಪಳಪಳ ಅಂತ ಹೊಳೆಯುತ್ತೆ. ನಿಮ್ಮಲ್ಲಿ ಸ್ಟೀಲ್ ಸ್ಕ್ರಬ್ಬರ್ ಇದ್ದರೆ ಸ್ಟೀಲ್ ಸ್ಕ್ರಬ್ಬರಲ್ಲಿ ಬೇಕಾದರೂ ಉಜ್ಜಬಹುದು. ನೀವೇ ನೋಡ್ತಿದ್ದೀರಲ್ವಾ, ಬಕೆಟ್ ನೋಡಿ ಎಷ್ಟು ಕ್ಲೀನ್ ಆಗಿದೆ. ಟೈಲ್ಸ್ ಕ್ಲೀನ್ ಮಾಡಬೇಕಾದ್ರೆ ತುಂಬ ಜನ ಲಿಕ್ವಿಡ್ ಹಾಕಿ ಕ್ಲೀನ್ ಮಾಡ್ತಾರೆ. ಅದರಿಂದ ಟೈಲ್ಸಲ್ಲಿರುವಂತಹ ಕಲರ್ ಡಿಮ್ ಆಗುತ್ತೆ. ಇದು ಮಾಡಬೇಡಿ. ಸ್ವಲ್ಪ ಸರ್ಪ್ ಪುಡಿಗೆ ನೀರನ್ನು ಹಾಕಿ ಈ ರೀತಿ ಉಜ್ಜೋದ್ರಿಂದ ಟೈಲ್ಸ್ ಕ್ಲೀನ್ ಆಗುತ್ತೆ. ಬಾತ್ರೂಮಲ್ಲಿರುವಂತಹ ಟೈಲ್ಸನ್ನು ನೀವು ಈ ರೀತಿ ಕ್ಲೀನ್ ಮಾಡಿ. ಫ್ರಿಜ್ಜಿಂದ ತೆಗೆದಿರುವಂತಹ ಕೊಬ್ಬರಿ ಗಟ್ಟಿಯಾಗಿರುತ್ತೆ. ಇದು ಮೆತ್ತಗಾಗಬೇಕಾದ್ರೆ ಬಿಸಿನೀರನ್ನು ಹಾಕಿ 5 ನಿಮಿಷದ ಹೊತ್ತು ಇಟ್ಟರೆ ಇದು ಮೆತ್ತಗಾಗುತ್ತೆ. ಇದರಲ್ಲಿ ನಾವು ಚಟ್ನಿ ಮಾಡಬಹುದು. ಮೊಸರು ಬೇಗ ಹುಳಿ ಬರಬಾರ್ದಂದ್ರೆ ಆಗಿರುವಂತಹ ಮೊಸರಿಗೆ 1 ತುಂಡಿನಷ್ಟು ಕೊಬ್ಬರಿ ಹಾಕಿ ಅಥವಾ ಮೆಣಸಿನಕಾಯಿ ಹಾಕಿದ್ರೂ ಹುಳಿ ಬರಲ್ಲ. ಚಿಪ್ಸ್ ಪ್ಯಾಕೆಟ್ ತಿಂದ ನಂತರ ಅರ್ಧ ಭಾಗದಷ್ಟು ಉಳಿದ್ರೆ ಈ ರೀತಿ ಲಾಕ್ ಮಾಡಿ ಇಡಿ. ಈ ಚಿಪ್ಸ್ ಮೆತ್ತಗಾಗಲ್ಲ, ಹಾಗೆ ಗರಿಗರಿಯಾಗಿ ಫ್ರೆಶ್ ಆಗಿರುತ್ತೆ. ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಪ್ಯಾಕೆಟ್ ಒಳಗೆ ಗಾಳಿ ಹೋಗಲ್ಲ. ನೋಡಿ ಎಷ್ಟು ನೀಟಾಗಿ ಇದು ಪ್ಯಾಕ್ ಆಗಿದೆ. ಯಾವುದೇ ರೀತಿ ಕಾಳುಗಳ ಪ್ಯಾಕೆಟ್ ತಂದರೂ ನೀವು ಇದೇ ರೀತಿ ಫೋಲ್ಡ್ ಮಾಡಿ ಇಡಿ. ಈ ರೀತಿ ಫೋಲ್ಡ್ ಮಾಡೋಕ್ಕೆ ಬರಲ್ಲ ಅಂದರೆ ಚಾಕುನ ಬಿಸಿ ಮಾಡಿ ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಕಟ್ ಮಾಡಿರುವಂತಹ ಜಾಗದಲ್ಲಿ ಇಡಬೇಕು. ಬಿಸಿಗೆ ಕವರ್ ಅಂಟುತ್ತೆ, ಆವಾಗ ಒಳಗಿರುವಂತಹ ಪದಾರ್ಥವು ಬೀಳುವುದಿಲ್ಲ. ತುಂಬ ಹಸಿಮೆಣಸನ್ನು ಕಟ್ ಮಾಡಿದ್ರೆ ಕೈ ಉರಿ ಬರುತ್ತೆ. ನೀವು ಈ ರೀತಿ ಪ್ಲಾಸ್ಟಿಕ್ ಕವರನ್ನು ಹಾಕ್ಕೊಂಡು ಹಸಿಮೆಣಸನ್ನು ಕಟ್ ಮಾಡೋದ್ರಿಂದ ಕೈ ಉರಿ ಬರಲ್ಲ. ಅಕಸ್ಮಾತ್ ಪ್ಲಾಸ್ಟಿಕ್ ಕವರ್ ಹಾಕದೆ ಹಸಿಮೆಣಸನ್ನು ಕಟ್ ಮಾಡಿ ಕೈ ಉರಿ ಬರ್ತಿದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಕೊಳ್ಳಿ. ಮಕ್ಕಳು ಇರುವಂತಹ ಮನೆಯಲ್ಲಿ ಅಕಸ್ಮಾತಾಗಿ ಮಳೆಗಾಲದಲ್ಲಿ ಈ ರೀತಿ ಮಂಚದ ಮೇಲೆ ನೀರು ಬಿದ್ದರೆ ಈ ಟಿಪ್ಪನ್ನು ಫಾಲೋ ಮಾಡಿ. ಐರನ್ ಬಾಕ್ಸಿಂದ ಇದನ್ನು ಚೆನ್ನಾಗಿ ಐರನ್ ಮಾಡಬೇಕು. ಐರನ್ ಬಾಕ್ಸ್ ಬಿಸಿ ಇರಬೇಕು. ನಂತರ ಇದಕ್ಕೆ ಸ್ವಲ್ಪ ಸೆಂಟನ್ನು ಹಾಕಿ ಈ ರೀತಿ ಚೆನ್ನಾಗಿ ಬಿಸಿ ಮಾಡೋದ್ರಿಂದ ಇದು ಒಣಗುತ್ತೆ. ಮಳೆಗಾಲದಲ್ಲಿ ಸೀರೆ ಮತ್ತು ಬ್ಲೌಸ್ಗಳು ಒಂಥರ ವಾಸನೆ ಬರುತ್ತೆ. ಈ ರೀತಿ ವಾಸನೆ ಬರಬೇಕಾದ್ರೆ ಸೆಂಟ್ ನೀರನ್ನು ಇದಕ್ಕೆ ಹಾಕಿ ಐರನ್ ಮಾಡೋದ್ರಿಂದ ಆ ವಾಸನೆ ಹೋಗುತ್ತೆ. ಅನ್ನನ ನೀರಲ್ಲಿ ಹಾಕಿ ಬಸಿಯೋದಕ್ಕಿಂತ ಈ ರೀತಿ ಮಾಡಿ ಇದು ಬಸಿದ ಅನ್ನದ ಥರವೇ ಆಗುತ್ತೆ. ಒಂದು ಪಾತ್ರೆಯಲ್ಲಿ ಅಕ್ಕಿ ಹಾಕಿ ನೀರನ್ನು ಹಾಕಿ ಕುಕ್ಕರಲ್ಲಿ ಇಡೋದ್ರಿಂದ ನೋಡಿ ಅನ್ನ ಉದುರುದ್ರಾಗಿ ಎಷ್ಟು ಚೆನ್ನಾಗಾಗಿದೆ. ಫುಲ್ ಇರುವಂತಹ ಸಿಲಿಂಡರನ್ನು ತಗೊಂಡೋಗ್ಬೇಕಾದ್ರೆ ಈ ರೀತಿ ಮ್ಯಾಟ್ ಮೇಲಿಂದ ಇದನ್ನು ಎಳ್ಕೊಂಡೋದ್ರೆ ಕೆಳಗೆ ಸ್ಕ್ರ್ಯಾಚ್ ಆಗಲ್ಲ, ನೆಲನೂ ನೀಟಾಗಿರುತ್ತೆ. ಹಾಗೆ ಇದು ಎತ್ತುವ ಕೆಲಸನೂ ಇರಲ್ಲ. ಮಹಿಳೆಯರು ಹೆಚ್ಚು ಡೆಲಿವರಿ ಆದ ನಂತರ ಭಾರ ಹೊರಕ್ಕೆ ಹೋಗಬಾರ್ದು. ಅದಕ್ಕೆ ನಾನು ಈ ಟಿಪ್ಪನ್ನು ಮಹಿಳೆಯರಿಗಾಗಿ ಹೇಳಿಕೊಡ್ತಾ ಇದ್ದೀನಿ. ನೋಡಿದ್ರಲ್ಲ, ತುಂಬ ಸಿಂಪಲ್ ಆಗಿರುವಂತಹ ಟಿಪ್ಸನ್ನು ಸ್ವಲ್ಪ ಮಂಡೆ ಖರ್ಚು ಮಾಡಿದ್ರೆ ನಮ್ಮಲ್ಲೇ ನಮಗೆ ಗೊತ್ತಾಗಿರುವಂತಹ ಟಿಪ್ಸನ್ನು ಬೇರೆ ಅವರಿಗೆ ಹೇಳಿಕೊಡ್ಬಹುದು. ನಿಮಗೂ ಈ ರೀತಿ ಯಾವುದಾದ್ರೂ ಬೇರೆ ಟಿಪ್ಸ್ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.